ಸರ್, ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣ ತನಿಖೆ ನಡೀತಾ ಇದೆ. ನೀವು ಇಲ್ಲಿಗೆ ಬಂದಿರುವಂತ ಉದ್ದೇಶ ಏನು? ನೋಡಿ, ಆಸ್ಪತ್ರೆಗೆ ಹೋಗಿದ್ದೀವಿ. ಐಸಿಯುನಲ್ಲಿ ಇದ್ದಂತ ಒಬ್ಬ ಮಹಿಳೆಗೆ ಭೇಟಿ ಹೋಗಿದ್ದೀವಿ. ಭೇಟಿ ಆಗಿಲ್ಲ, ಭೇಟಿ ಕೊಟ್ಟಿಲ್ಲ. ಆದ್ರೆ ಅವರ ಗಂಡನಿಗೆ ಭೇಟಿಯಾಗಿ ಎಲ್ಲಾ ರೀತಿಯ ಡಾಕ್ಟರ್ಗೂ ಭೇಟಿಯಾಗಿದ್ವಿ. ಇಬ್ಬರಿಗೂ ಭೇಟಿಯಾಗಿ ಏನ್ ಪರಿಸ್ಥಿತಿ ಅಂತನ್ನುವಂಥದ್ದು, ಔಟ್ ಆಫ್ ಡೇಂಜರ್ ಇದ್ದಾರೆ, ಯಾವುದೇ ರೀತಿಯ ಹೆದರಿಕೆ ಇಲ್ಲ. ಆದ್ರೆ ಒಬ್ಬ ಗಾಯಾಳು ಫಾರೂಕ್ ಅನ್ನುವಂತ ಅಸ್ಸಾಂನಿಂದ ಬಂದಿದ್ದಾನೆ. ಸೊ ಅವನು ಸಣ್ಣ ಪುಟ್ಟ ಗಾಯಾಳಿದೆ, ಇನ್ನು 2 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾನೆ. ಸೊ ಅವರಿಬ್ಬರನ್ನ ನೋಡ್ಕೊಂಡು ಬಂದೀವಿ. ಈಗ ಸ್ಪಾಟಿಗೆ ಬಂದಿದೀವಿ. ಸ್ಪಾಟ್ ನಲ್ಲಿ ಏನು ಪರಿಸ್ಥಿತಿ ಅಂತನ್ನುವಂತ, ಆದರೆ ಒಳಗಡೆ ಬಿಟ್ಟಿಲ್ಲ. ಸೊ ಅವರ ಆ ದೃಷ್ಟಿಯಿಂದ ಬಿಟ್ಟಿಲ್ಲ, ಅದು ಸರಿ ಇದೆ. ಆದ್ರೆ ನಾನು ಹೇಳೋದಿಷ್ಟೇ, ಇವತ್ತು ಕಾಂಗ್ರೆಸ್ಸಿನಲ್ಲಿ ಆಡಳಿತ ಪಕ್ಷ ಇರಬಹುದು, ವಿರೋಧ ಪಕ್ಷ ಇರಬಹುದು, ಬಾಯಿ ಮುಚ್ಕೊಂಡಿರ್ಬೇಕು. ನಿಮ್ಮ ಬಾಯಿ ತೆರಿಬೇಡ್ರಿ. ಈ ಸಮಯದಲ್ಲಿ ನಿಮ್ಮ ರಾಜಕೀಯ ಬೇಳೆಯನ್ನು ಇದ್ರೊಳಗೆ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ. ಇಬ್ರು ಬಾಯಿ ಮುಚ್ಕೊಂಡಿರಿ. ನಮ್ಮ ಕರ್ನಾಟಕದ ಪೊಲೀಸರು ಸಮರ್ಥವಾಗಿದ್ದಾರೆ. 24 ಗಂಟೆ ಒಳಗಡೆ ಒದ್ದು ಹೊರಗಡೆ ತರುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಆಡಳಿತ ಪಕ್ಷದವರು ಇವತ್ತು ಅವ್ರ ಮೇಲೆ ಒತ್ತಡ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದನೇ ಇವತ್ತು ಈ ರೀತಿಯ ಹೊರಗಡೆ ಬರ್ತಾ ಇಲ್ಲ. ಬೇರೆ ಬೇರೆ ರೀತಿಯ ದಿಕ್ಕಿನಲ್ಲಿ ನೀವ್ ಯಾಕೆ ಹೇಳ್ತೀರಿ? ತನಿಖೆ ಮಾಡುವಂತವ್ರು ಏನ್ ಹೇಳ್ತಾರ ಮಾಡಿ ಆದ್ಮೇಲೆ ಹೇಳ್ತಾರವ್ರು. ಇದು ಅವ್ರ ಕೃತ್ಯ ಅಲ್ಲ, ಇವ್ರ ಕೃತ್ಯ ಅಲ್ಲ, ಸಂಘಟನೆ ಕೃತ್ಯ ಅಲ್ಲ. ನೀವು ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ಹೇಳಲೇಬಾರದು. ಅದರಿಂದ ದಾರಿ ತಪ್ಪಿಸ್ತಾ ಇದ್ದೀರಿ, ಅದರಿಂದ ಒತ್ತಡ ತರ್ತಾ ಇದ್ದೀರಿ. ಸೊ ಹಾಗಾಗದೇ ಇರೋ ಹಾಗೆ ನಾನು ಹೇಳೋದು, ಇವತ್ತು ರಾಜಕೀಯದವರು ಬಾಯಿ ಬಿಡದೆ ಸುಮ್ಮನೆ ಇದ್ರೆ ಸರಿಯಾಗಿ ತನಿಖೆ ಆಗಿ ಹೊರಗೆ ಬರುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ, ದೇಶಭಕ್ತಿ ಹಿನ್ನೆಲೆಯಲ್ಲಿ ಇದರಲ್ಲಿ ರಾಜಕಾರಣ ಮಾಡಬಾರದು. ನೀವು ಬಲಿಯಾಗ್ತಾರೆ ಇದಕ್ಕೆ. ಇವತ್ತಿಲ್ಲ ನಾಳೆ ನೀವು ಯಾರನ್ನ ಬಚಾವ್ ಮಾಡ್ತೀರಲ್ಲ, ಅವರು ನಿಮ್ಮನ್ನೂ ಬಲಿ ತೋಳ್ತಾರೆ. ಹಾಗಾಗದೇ ಇರೋದಾದ್ರೆ ಮುಕ್ತವಾದಂತ ಅವಕಾಶ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದರ ಜೊತೆಗೆ ಎನ್ಐಎಗೆ ಒಪ್ಪಿಸಬೇಕು. ಯಾಕಂದ್ರೆ ನಮಗೆ ಈ ಕರ್ನಾಟಕದ ಪೊಲೀಸರ ಮೇಲೆ ವಿಶ್ವಾಸ ಇದೆ, ಆದರೆ ಇಲ್ಲಿಯ ಆಡಳಿತಗಾರರ ಮೇಲೆ ವಿಶ್ವಾಸ ಇಲ್ಲ. ಹಾಗಾಗಿ ಎನ್ಐಎ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇದರ ಜೊತೆಗೆ ಇದರ ಎಲ್ಲಾ ಲಿಂಕ್ ಬೇರೆ ಬೇರೆ ಕಡೆ ಇರೋದ್ರಿಂದ, ಹೈದರಾಬಾದ್, ಕೊಯಿಮತ್ತೂರ್ ಹೀಗೆಲ್ಲ ಬೇರೆ ಕಡೆ ಇರೋದ್ರಿಂದ ಎನ್ಐಎ ಮಾಡೋದು ಒಳ್ಳೆಯದು. ಇನ್ನೊಂದು ವಿಷಯ, ಇದರ ಲಿಂಕು ಪರಪ್ಪನ ಅಗ್ರಹಾರ ಇವತ್ತು ಜೈಲಿನ ಒಳಗಡೆ ಇರುವಂತಹ ಕುಕ್ಕರ್ ಬಾಂಬ್ ನಾಜೀರ್ ಅವನ ಜೊತೆಗೆ ಲಿಂಕ್ ಹೋಗ್ತಾ ಇದೆ. ಅವನಿಗೆ ಎಲ್ಲಾ ರೀತಿಯ ಒಳಗಡೆ ಫೆಸಿಲಿಟಿ ಸಿಗ್ತಾ ಇದೆ. 5-6 ಮೊಬೈಲ್ಗಳು ಇದಾವೆ. ಮೊಬೈಲ್ಗಳೇ ಒಬ್ಬ ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ಗಳೇ ಯಾಕೆ ಕೊಡ್ತಾ ಇದ್ದಾರೆ, ಯಾರು ಕೊಟ್ಟರು, ಎಲ್ಲಿ ಹೋಗ್ತಾ ಇದೆ, ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತನ್ನುವಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೆ. ಹೇಗೆ ಸರ್ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ರೆ ನಿಮ್ಗೆ ಏನೋ ಇನ್ಫಾರ್ಮೇಶನ್ ಇದೆಯಾ ಅನ್ನೋದು? ಮೊಬೈಲ್ 16 ದಿನ ನಮ್ಮ ಕಾರ್ಯಕರ್ತರು ಒಳಗಡೆ ಇದ್ರು, 48 ದಿನ ಒಳಗಡೆ ಇದ್ರು. ಆವಾಗ ಎಲ್ಲಾ ಟೆರರಿಸ್ಟ್ಗಳು, ಎಲ್ಲಾ ಕೈದಿಗಳು, ಎಲ್ಲಾ ಗುಂಡಾಗಳು ಎಲ್ಲೆಲ್ಲಿ ಹೇಗೆ ಯಾವ್ಯಾವ ರೀತಿ ಇದ್ದಾರೆ ಅಂತನ್ನುವಂತ ಸಂಪೂರ್ಣವಾದ ರಿಪೋರ್ಟ್ ನಮ್ಮ ಹತ್ರ ಇದೆ. ಸೊ ಆ ರಿಪೋರ್ಟ್ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ಗಳಿದಾವೆ. ಅವ್ರಿಗೆ ಯಾರು ಬೇಕಾದವರು ಬಂದು ಭೇಟಿ ಆಗ್ತಾ ಇದ್ದಾರೆ. ಯಾಕೆ, ಹೇಗೆ, ಏನು ಅಂತನ್ನುವಂತಹದ್ದು ಕೂಡ ತನಿಖೆ ಆಗಬೇಕು ಅಂತನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಒಂದು ಸಮುದಾಯವನ್ನ ಬಿಜೆಪಿ ಹೇಳ್ತಾ ಇರ್ತಕ್ಕಂಥ ಒಂದು ಸಮುದಾಯದ ಮೇಲೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಆ ಸಮುದಾಯ ಅಲ್ಲದೆ ಬೇರೆ ಯಾರೊಬ್ಬ ಅರೆಸ್ಟ್ ಆದಂತ ಇಟ್ಕೊಳ್ಳಿ, ಆಗ ನಿಮ್ಮ ಸಮರ್ಥನೆಗಳು ಏನಾಗಿರುತ್ತೆ? ಯಾಕಂದ್ರೆ ಪೊಲೀಸರು ಇದುವರೆಗೂ ಕೂಡ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಸಮುದಾಯವನ್ನ ಇನ್ವೆಸ್ಟಿಗೇಷನ್ ಆಗೋದಕ್ಕೆ ಮುಂಚೆನೆ ನೀವೇ ಡಿಸೈಡ್ ಮಾಡಿಬಿಟ್ರೆ, ಒಂದು ವೇಳೆ ಆ ಸಮುದಾಯವನ್ನು ಅಲ್ದಿದ್ರೆ ಏನ್ ಮಾಡ್ತೀರಾ ನೆಕ್ಸ್ಟ್? ಇಲ್ಲಡೆ, ನಾನು ಯಾವುದೋ ಸಮುದಾಯದ ಹೆಸರಂತೂ ಹೇಳಿಲ್ಲ. ಯಾರು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅವರು ಹೊರಗೆ ಬರಬೇಕು, ಆ ವ್ಯಕ್ತಿ ಹೊರಗೆ ಬರಬೇಕು ಅಂತ ಅನ್ನೋದಷ್ಟೇ ಹೇಳಿದ್ದೇನೆ. ಆ ವ್ಯಕ್ತಿ ಯಾವುದೇ ಧರ್ಮದವನಿರ್ಲಿ, ಯಾವುದೇ ದೇಶದವನಿರ್ಲಿ, ಅದು ವೈರಸ್ನೇ, ಅದು ಕ್ಯಾನ್ಸರ್ನೇ, ಅದು ದೇಶದ್ರೋಹಿನೇ, ಅದು ಅವನು ಯಾವನೇ ಇದ್ರೂ ಕೂಡ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತವನು ಶೂಟ್ ಆಟ್ ಸೈಟ್ ಮಾಡಬೇಕು ಇಮಿಡಿಯೇಟ್. ಇಲ್ಲಿವರೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂತವ್ರು ಜೈಲು ಒಳಗಡೆ ಹಾಕಿದ್ರು, ಬೇಲಿಂದ ಹೊರಗಡೆ ಬಂದ್ರು, ಮತ್ತೆ ಕೂಗಿದ್ರು, ಮತ್ತೆ ಅದೇ ಕೃತ್ಯವನ್ನು ಮಾಡ್ತಾ ಇರುವಂತಹದ್ದು ನಿಲ್ಲಿಸಬೇಕು ಅಂತಂದ್ರೆ ಶೂಟ್ ಅಟ್ ಸೈಟ್, ಅಲ್ಲೇ ಗುಂಡು ಹಾಕಬೇಕು. ಇದು ವೈರಸ್, ಇದು ದೇಶದ್ರೋಹಿ ಕ್ಯಾನ್ಸರ್, ಇದನ್ನು ತಡಿಬೇಕು. ನಿಮ್ಮನ್ನು ಬಿಡುದಲ್ಲ. ಇದು
ರಾಜಕಾರಣಿಗಳು ಯಾರು ಬಚಾವ್ ಮಾಡ್ತಾ ಇದಾರೆ ನಿಮ್ಮನ್ನೂ ಬಿಡುದಲ್ಲ, ನಿಮ್ಮನ್ನೂ ನುಂಗಿ ಹಾಕತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರನ್ನೂ ಈ ಹಿನ್ನೆಲೆಯಲ್ಲಿ ಯಾರನ್ನೂ ಬಚಾವ್ ಮಾಡಬೇಡಿ, ಮುಕ್ತವಾಗಿ ಕೊಡಿ, ರಾಷ್ಟ್ರದ ಸುರಕ್ಷತೆ ಹಿನ್ನೆಲೆಯಲ್ಲಿ ಅಂತನ್ನುವಂತದ್ದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.